ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಪ್ರಮುಖ ಸುದ್ದಿಗಳು ನಿಮಗಾಗಿ. ಮಂಡೇ ಮಾರ್ಕೆಟ್ಸ್ ಹೆವಿ ಪ್ರೆಷರ್ನಲ್ಲಿ ಓಪನ್ ಆದವು. ಸೆನ್ಸೆಕ್ಸ್ 900 ಪಾಯಿಂಟ್ಸ್ಗಿಂತ ಹೆಚ್ಚು ಕುಸಿದು 74,328 ಮಟ್ಟ ತಲುಪಿದೆ. ನಿಫ್ಟಿ ಕೂಡ 1% ಗಿಂತ ಹೆಚ್ಚು ಡೌನ್ ಆಗಿ 23,358 ಮಟ್ಟದಲ್ಲಿ ಟ್ರೇಡ್ ಆಗ್ತಿದೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತು ASML ನಡುವೆ ದೊಡ್ಡ ಅಗ್ರಿಮೆಂಟ್ ಆಗಿದೆ. ಭಾರತದ ಮೊದಲ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಅನ್ನ ಗುಜರಾತ್ನಲ್ಲಿ ಸೆಟಪ್ ಮಾಡುವ ಯೋಜನೆ ಇದು. ಭಾರತದ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ಗೆ ಪುಷ್ಗೆ ಮೇಜರ್ ಬೂಸ್ಟ್ ಮಾಡಲಿದೆ. ಇಂಡಿಯನ್ ರುಪಿ 20 ಪೈಸೆ ಇಳಿದು ಮತ್ತೆ ರೆಕಾರ್ಡ್ ಲೋ ತಲುಪಿದೆ. ರುಪಿ 96.17 ಮಟ್ಟಕ್ಕೆ ಸ್ಲಿಪ್ ಆಗಿದ್ದು ಕ್ರೂಡ್ ಆಯಿಲ್ ಪ್ರೈಸಸ್ ಏರಿಕೆ ಮತ್ತು ಇರಾನ್ ಕಾನ್ಫ್ಲಿಕ್ಟ್ ಪರಿಣಾಮವಾಗಿದೆ. ಪೇಟಿಎಂ ಹೊಸ ಪಾಕೆಟ್ ಮನಿ ಫೀಚರ್ ಲಾಂಚ್ ಮಾಡಿದೆ. ಈ ಫೀಚರ್ ಮೂಲಕ ಟೀನೇಜರ್ಸ್ ಬ್ಯಾಂಕ್ ಅಕೌಂಟ್ ಇಲ್ಲದೆ UPI ಪೇಮೆಂಟ್ಸ್ ಮಾಡಬಹುದು. ಇಂದು ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು Q4 FY26 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಲಿವೆ. ಇಂಡಿಯನ್ ಆಯಿಲ್, ಝೈಡಸ್ ವೆಲ್ನೆಸ್, JSW ಸಿಮೆಂಟ್ ಮುಂತಾದ ದೊಡ್ಡ ಕಂಪನಿಗಳು ಕೂಡ ಪಟ್ಟಿಯಲ್ಲಿವೆ. ಇದೇ ರೀತಿಯ ಕ್ವಿಕ್ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ಫಾಲೋ ಮಾಡಿ.